ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೇ 1ನೇ ತಾರೀಕು ಗುರು ಬದಲಾವಣೆ ಆಗ್ತಾ ಇದೆ. ಅದರ ಪ್ರಯುಕ್ತ ವಿಶೇಷವಾಗಿರುವಂಥ ಹೋಮ ಹವನ ಯಜ್ಞದ ಕಾರ್ಯಕ್ರಮ ನಡೀತಾ ಇದೆ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ. ಇದರಲ್ಲಿ ನೀವು ಕೂಡ ಭಾಗವಹಿಸಬಹುದು, ನೀವು ಕೂಡ ಪಾಲ್ಗೊಳ್ಳಬಹುದು. ನಿಮ್ಮ ಒಂದು ಆರೋಗ್ಯ ಕುಟುಂಬದ ಅಭಿವೃದ್ಧಿಗಾಗಿ ಐಶ್ವರ್ಯ ಮಹಾಲಕ್ಷ್ಮಿ ಹೋಮ, ಸುದರ್ಶನ ಹೋಮ, ಶ್ರೀನಿವಾಸ ಕಲ್ಯಾಣೋತ್ಸವದ ಕಾರ್ಯಕ್ರಮ, ಇನ್ನು ಮಂತ್ರಗಳ ದೀಕ್ಷೆ ಗುರುಗಳಿಂದ ನಿಮಗೆ ನೀಡ್ತಾ ಇದ್ದಾರೆ. ಇದೆಲ್ಲದರ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಂದರೆ ಮೇ 1ನೇ ತಾರೀಕು ನಡೀತಾ ಇರುವಂಥ ಈ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಸಾಕಷ್ಟು ಜನಕ್ಕೆ ಈಗ ಏಜ್ ಆದಮೇಲೆ ಏನೋ ಒಂದು ಜ್ಞಾಪಕ ಶಕ್ತಿ ಕಡಿಮೆ ಆಗುತ್ತೆ, ಅದು ವಯೋಸಹಜವಾಗಿರುವಂಥದ್ದು. ಈ ಯಂಗ್ಸ್ಟರ್ಸಲ್ಲಿ ಕೂಡ ಈ ಮೆಮೊರಿ ಪವರ್ ಕಡಿಮೆ ಆಗಿರುತ್ತೆ. ಸೊ ಅವರ ಒಂದು ಮೆಮೊರಿ ಇಂಪ್ರೂವ್ ಆಗಬೇಕು ಅಂತಂದರೆ ಏನು ಮಾಡಬೇಕಾಗತ್ತೆ? ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ಯಾವುದೇ ರೀತಿಯಾಗಿರುವಂಥ ಕೆಲಸ ಮಾಡುವಂಥವ್ರಿಗೆ ಮೆಮೊರಿ ಪವರ್ ತುಂಬ ಇಂಪಾರ್ಟೆಂಟ್ ಅಂತ. ಇನ್ನು ನಮ್ಮ ಒಂದು ಫೀಲ್ಡ್ನಲ್ಲಿ ಕೂಡ ಆಗಿರ್ಬೋದು, ಆರ್ಟಿಸ್ಟ್ಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ಮೆಮೊರಿ ಪವರ್ ಚೆನ್ನಾಗಿದ್ದರೆ ಎಲ್ಲೋ ಒಂದು ಕಡೆ ಚೆನ್ನಾಗಿ ಶೈನ್ ಆಗ್ತಾರೆ ಅಂತ ಹೇಳ್ಬೋದು. ಸೊ ಮೆಮೊರಿ ಪವರ್ ಇಂಪ್ರೂವ್ ಆಗೋದಕ್ಕೆ ಏನು ಮಾಡಬೇಕಾಗತ್ತೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ವಿದ್ಯಾರ್ಥಿಗಳಿಗೆ ಆದರೆ ಭಾಳ ಕಷ್ಟ ಆಗುತ್ತೆ. ಹೌದು, ಓದಿದ ನೆನಪಿನಲ್ಲೇ ಇಲ್ಲ ಅಂದರೆ ಕಷ್ಟ, ಭಾಳ ಕಷ್ಟ ಆಗುತ್ತೆ ಪಾಪ ಅವ್ರಿಗೆ. ಓದಿರ್ತಾರೆ, ಏನೋ ಒಂದು ಭಯ ಅವರಿಗೆ. ಆ ಭಯ, ಆ ವಾತಾವರಣ ಅವರನ್ನು ಆ ಭಯಕ್ಕೆ ದುಡ್ಬಿಡುತ್ತೆ. ಮನೇಲಿ ತುಂಬ ಚೆನ್ನಾಗಿ ಇಂಟ್ರೆಸ್ಟಾಗಿ ಓದಿರ್ತಾರೆ, ಟ್ಯೂಷನ್ಗೆ ಹೋಗಿರ್ತಾರೆ, ಇನ್ನು ಸ್ಕೂಲಲ್ಲೂ ಕಾಲೇಜಲ್ಲಿ ಟೀಚಿಂಗ್ ಮಾಡತಕ್ಕಂಥವ್ರಿಂದ ಚೆನ್ನಾಗಿ ಕೇಳಿಸ್ಕೊಂಡಿರ್ತಾರೆ, ಎಲ್ಲ ಸರಿ. ಆದರೆ ಯಾಕೋ ತುಂಬ ಶೀಘ್ರವಾಗಿ ಮರೆತು ಹೋಗ್ತಾರೆ. ಏನು ಮಾಡೋದು? ಬಹಳ ಕಷ್ಟಪಟ್ಟು ಪ್ರಯಾಸಪಟ್ಟು ಎಷ್ಟೋ ಸಲ ಅವರು ಟ್ರೀಟ್ಮೆಂಟೆಲ್ಲ ತೆಗೆದುಕೊಳ್ತಾರೆ, ತಂತ್ರ ಪದ್ಧತಿ ಎಲ್ಲ ಮಾಡ್ಕೊಳ್ತಾರೆ. ಆದರೆ ಅವ್ರ ಬಾಡಿನಲ್ಲೇ ಇದೆ ಅದು. ಅಂತಹದ್ದೊಂದು ನೀವೇನಾದರೂ ಈ ಮೇಧಾ ಸೂಕ್ತವನ್ನು, ಮೇಧಾ ಶಕ್ತಿಯನ್ನು ಪಡೆದುಕೊಳ್ಳಲಿಕ್ಕೆ ಮೇಧಾ ಸೂಕ್ತವನ್ನು ಕೇಳೋದರಿಂದ ಸರಸ್ವತಿಗೆ ಸಂಬಂಧಪಟ್ಟ ಜ್ಞಾನವನ್ನು, ಅಭಿವೃದ್ಧಿಯನ್ನು ಪಡೆದುಕೊಳ್ಳಬೇಕಾದರೆ, ಈಗ ನಾವು ಬೆಣ್ಣೆ ಫ್ರಿಡ್ಜಲ್ಲಿ ಇಟ್ಟಿದ್ದಾಗ ಅದು ಗಟ್ಟಿಯಾಗಿರುತ್ತೆ, ತುಂಬ ಗಟ್ಟಿಯಾಗಿರುತ್ತೆ. ಮತ್ತು ಅದನ್ನು ನೀವು ಬಿಸಿಲಿಗಿಟ್ಟಾಗ ಕರಗುವಂಥದ್ದು ಇರುತ್ತೆ. ಹಾಗೆಯೇ ನಮಗೆ ಆ ತರಹದ್ದು ಯಾವುದೂ ಕೂಡ ಆಧ್ಯಾತ್ಮದ ಕಡೆ ತಿರುಗುತ್ತಿದ್ದಾಗ ಕೆಲವರಿಗಿರುತ್ತೆ, ಬರ್ತದನ್ನು ಪಡ್ಕೊಂಡು ಬಂದಿರುತ್ತಾರೆ, ಅವರ ಕಥೆ ಬೇರೆ. ಇನ್ನು ಕೆಲವರಿಗೆ ಆ ಒಂದು ಮೆಮೊರಿ ಲಾಸ್ ಆಗ್ತಾಯಿದೆ ಅಂತಂದಾಗ ಎಲ್ಲೋ ಒಂದು ಕಡೆ ಅದನ್ನೊಂದು ನಾವು ಗೈನ್ ಮಾಡ್ಕೊಳ್ಬೇಕು, ಪ್ಲಸ್ ಮಾಡ್ಕೊಳ್ಬೇಕು ಅಂತಂದಾಗ ಬೇಕಾದಷ್ಟಿದೆ. ಯಂತ್ರ ಪದ್ಧತಿ ಇದೆ, ತಂತ್ರ ಪದ್ಧತಿ ಇದೆ, ಮಂತ್ರ ಪದ್ಧತಿ, ಮುದ್ರಾ ಪ್ರಯೋಗ ಕೂಡ ಇದೆ. ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಮುದ್ರಾ ಪ್ರಯೋಗವನ್ನೇನಾದರೂ ಕೂಡ ಅದನ್ನು ಯಾರೇ ಆಗಿರಲಿ, ಮಕ್ಕಳಾದಿಯಿಂದ ಹಿಡಿದು ಹಿರಿಯರ ತನಕ ಅದನ್ನು ಬಳಸ್ತೀನಿ ಅಂತಂದಾಗ, ಇನ್ನು ಅವರಿಗೆ ಸಂಬಂಧಪಟ್ಟದ್ದು ರಾಶಿಗೆ ಸಂಬಂಧಪಟ್ಟ, ನಕ್ಷತ್ರಕ್ಕೆ ಸಂಬಂಧಪಟ್ಟ, ಲಗ್ನಕ್ಕೆ ಸಂಬಂಧಪಟ್ಟ ಒಂದು ಸ್ಟೋನನ್ನು ಅವರು ಧರಿಸುವಂಥದ್ದು. ಆ ಸ್ಟೋನ್ ಧರಿಸಿ ಆ ಮುದ್ರೆಗಳನ್ನ ಮಾಡುತ್ತಾರೆ. ಇನ್ನು ಸ್ಟೂಡೆಂಟ್ ಮಕ್ಕಳಾಗಿದ್ದರೆ ಒಂದು ಪೆಂಡೆಂಟ್ ಧರಿಸ್ತಕ್ಕಂಥದ್ದು ಕೂಡ ಭಾಗ್ಯದ್ದು ಅಥವಾ ಪೂರ್ವ ಪುಣ್ಯ ಸ್ಥಾನದ ಹೈಯರ್ ಎಜುಕೇಷನ್ ಅಂತ ಮಾಡ್ತೀವಿ ಅಂತಂದರೆ 5ನೇ ಮನೆಗೆ ಸಂಬಂಧಪಟ್ಟ ಸ್ಟೋನನ್ನು ನೀವು ಬಳಸಿ ಕರೆಕ್ಟಾಗಿ ನೀವು ಆ ಒಂದು ಮುದ್ರಾ ಪ್ರಯೋಗನ ಮಾಡ್ತೀನಿ ಅಂತಂದಾಗ ಭಾಳ ಶೀಘ್ರವಾಗಿ ನೀವು ಒಮ್ಮೆ ಗಮನಿಸ್ಬೋದು. ಇಲ್ಲಿ ಒಂದು 15 ಡೇಸಿಂದ ನೀವು ಓದ್ಕೊಂಡು ಬರ್ತಾ ಆ 15 ಡೇಸ್ ಆಫ್ಟರ್ ನಿಮಗೆ ಟೆಸ್ಟ್ ಆರ್ ಎಕ್ಸಾಮ್ ಇತ್ತು ಅಂತಂದರೆ ನೀವು ಗಮನಿಸ್ಬೋದು ಎಷ್ಟು ಚೆನ್ನಾಗಿ ನಿಮಗೆ ಮೆಮೊರಿ ಇರುತ್ತೆ ಅಂತಂದರೆ, ಅಭಿವೃದ್ಧಿಯನ್ನು ಮಾಡಿಕೊಡುತ್ತೆ, ಹೆಚ್ಚಿಸಿಕೊಡುತ್ತೆ ಅಂತಂದರೆ ಈ ಮುದ್ರೆ ಇದೆಯಲ್ಲ, ಇದು ನಿಮಗೆ ವಿಶೇಷವಾಗಿ ಮೆಮೊರಿ ಪವರ್ ಹೆಚ್ಚಿಸ್ಕೊಡ್ತಕ್ಕಂಥದ್ದು. ಈ 2 ಬೆರಳು, ಈಗ ನಿಮ್ಮ 2 ಹಸ್ತಗಳು ನೆನಪು ಮಾಡ್ಕೊಳ್ಳಿ. ಈ ಉಂಗುರದ ಬೆರಳು ಮತ್ತು ಮಧ್ಯದ ಬೆರಳು, ರಿಂಗ್ ಫಿಂಗರ್ ಆ್ಯಂಡ್ ಮಿಡಲ್ ಫಿಂಗರ್ ಎರಡನ್ನೂ ಕೂಡ ಈ ರೀತಿ ಬಳಸುವಂಥದ್ದು, ಈ ರೀತಿ ಮಡಚುವಂಥದ್ದು, ಎಷ್ಟು ಸಾಧ್ಯ ಅಷ್ಟು ಮಡಚುವಂಥದ್ದು. ಇನ್ನು ಉಳಿದ ಬೆರಳುಗಳಿದೆಯಲ್ಲ, ಹೇಗೆ ಮಾಡ್ತಕ್ಕಂಥದ್ದು. ಈ 2 ಕರೆಕ್ಟಾಗಿ ನಿಧಾನಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ ಮೊದಲ ಬಾರಿಗೆ. ಹೀಗೆ ಮಿಡಲ್ ಫಿಂಗರ್ ಆ್ಯಂಡ್ ರಿಂಗ್ ಫಿಂಗರ್ ಎರಡನ್ನು ಮಾತ್ರ ಕ್ಲೋಸ್ ಮಾಡ್ತೀರಿ ಈ ರೀತಿ. ಇನ್ನು ಉಳಿದ ಬೆರಳು ನೇರಕ್ಕಿರುತ್ತೆ, ಸ್ವಲ್ಪ ಅವು ಅದ್ರ ಜೊತೆಗೆ ಬಾಗಿರ್ತವೆ. ಹಾಗೆ ಎಬ್ಬಿಸಿ ಮಾಡ್ತಕ್ಕಂಥದ್ದು ಈ ಮುದ್ರೆಯನ್ನೇ ಮಾಡ್ತಾ ಇರ್ತಾರೆ. ನಿಮಗೆ ಅದ್ಭುತವಾಗಿರ್ತಕ್ಕಂಥ ಮೆಮೊರಿ ಪವರನ್ನು ತಂದು ಕೊಡ್ತಕ್ಕಂಥ ದಿಶಕ್ತಿ ಮುದ್ರಾ ಇದು. ಈ ಮುದ್ರವನ್ನು ಮಾಡ್ತೀನಿ ಅಂತಂದರೆ ಜ್ಞಾಪಕ ಶಕ್ತಿಯ ಕಲೆ, ಆಮೇಲೆ ವಿವಿಧ ಕಲೆಗಳಲ್ಲಿ ಆಸಕ್ತಿ ಬರ್ತಕ್ಕಂತಹದ್ದು ನಿಮಗೆ. ಎಜುಕೇಷನ್ ಅಲ್ಲದೆ ಡ್ಯಾನ್ಸ್, ಸಿಂಗಿಂಗ್ ಈ ಥರದಲ್ಲೂ ಕೂಡ ಅತ್ಯಂತ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಕೂಡ ಈ ಮುದ್ರೆ ನಿಮಗೆ ಸಹಾಯ ಮಾಡುತ್ತೆ. ಖಂಡಿತವಾಗ್ಲೂ. ಸೊ ಮೆಮೊರಿ ಪವರ್ನ ಇನ್ಕ್ರೀಸ್ ಮಾಡ್ಕೊಳ್ಬೇಕು ಅಥವಾ ಹೆಚ್ಚು ಮಾಡ್ಕೊಳ್ಬೇಕು ಅಂತಂದರೆ ಯಾವ ಮುದ್ರೆಯನ್ನು ನಾವು ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ಕೊಟ್ರಿ ಗುರುಗಳೇ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಇದಕ್ಕೆ ಯಾವುದೇ ರೀತಿ ನೀವು ಹಣ ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ, ಅಥವಾ ಯಾರ ಬಳಿ ಹೋಗಿ ನೀವು ಹಣ ಖರ್ಚು ಮಾಡುವಂಥ ಅವಶ್ಯಕತೆಯೂ ಇಲ್ಲ. ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನೀವು ಆರಾಮಾಗಿ ಈ ಮುದ್ರೆ ಮಾಡೋದ್ರಿಂದ ನಿಮ್ಮ ಒಂದು ಮೆಮೊರಿ ಪವರ್ ಖಂಡಿತವಾಗ್ಲೂ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.